ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡಕತ್ತೀರಿ ಪೂರ್ಣಿ ವ್ಲಾಗ್ಸ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಐತಿ, ಅದು ಶೇಂಗಾ ಹೋಳಿಗೆ. ಅದನ್ನು ಹೆಂಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿರಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾನೆ ಇರ್ತೈತಿ. ನೀವು ಲಘುನ ವೀಡಿಯೋನ ನೋಡ್ಬೋದು. ಹಂಗನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೈತಲ್ಲ, ಅದು ಫ್ರೀ ಐತಿ. ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಹೆಚ್ಚು ಮಂದಿಗೆ ಶೇರ್ ಮಾಡ್ರಲ್ಲ. ಈಗ ಬರ್ರಿ ಶೇಂಗಾ ಹೋಳಿಗೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ. ಇಲ್ಲಿ 1 ಕಪ್ಪಷ್ಟು ಮೈದಾ ತೊಗೊಂಡಿನಿ, ಹಂಗೆ 1 ಕಪ್ಪಷ್ಟು ಬೆಲ್ಲ ಐತಿ, ಹಂಗೆ 1 ಕಪ್ಪಷ್ಟು ನೀರೈತಿ. ಇಲ್ಲಿ ಶೇಂಗಾನ ನಾನು ಹುರ್ಕೊಂಡು ಅದ್ರ ಸಿಪ್ಪೆ ತೆಗೆದಿಟ್ಕೊಂಡೀನಿ. ಇದು 1 ಬಟ್ಲಷ್ಟು ಐತಿ. ತಟ್ಟಗೂ ಉಪ್ಪು ತೊಗೊಂಡೀನಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಕ್ಕೆ ಒಂದು ಪಾತ್ರೆದಾಗ 1 ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿನಿ. ಕೊಟ್ಟು ಉಪ್ಪನ್ನ ಸೇರಿಸೋಣಂತ. ಈಗ ಉಪ್ಪು ಆಪ್ಷನಲ್ ಐತಿ, ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಈ ಸ್ಟೆಪ್ನ ಸ್ಕಿಪ್ನು ಮಾಡ್ಬೋದು. ಹಾಕಿದ್ರೆ ಚಂದ ಆಕ್ಕೈತಿ. ಈಗ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಂಗೆ ನೀವು ಫಸ್ಟು ಇದನ್ನು ಡ್ರೈ ಮಿಕ್ಸ್ ಮಾಡ್ರಲ್ಲ. ನೆಕ್ಸ್ಟ್ ತಟ್ಟಗೆ ನೀರನ್ನ ಹಾಕೋರಿ. ಒಮ್ಮೆಲೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ನೋಡಿ ನೀವು ಕಲಿಸ್ಕೋಬೇಕಾಕೈತಿ. ಹಂಗೆ ಇದನ್ನು ಚಂದಾಗ ನಾದ್ಕೋಬೇಕು. ನೀವು ಎಷ್ಟು ನಾದ್ತೀರಿ ಅಷ್ಟು ಚಂದ ಹೋಳ್ಗೆಕ್ಕವು. ಹಂಗೆ ನೀವು ಬಾಳು ಮಾಡೋದಾರ ಹಿಟ್ಟುಟ್ಟು ಬಾಳನ್ನ ಕಲಿಸ್ಕೋಬೇಕಾಕೈತಿ. ಇಲ್ಲಿ ನಾವು ಕಮ್ಮಿ ಮಾಡಕತ್ತೀವಲ್ಲ, ಸೊ ಹಾಗಾಗಿ ಇಷ್ಟ ಕಲಿಸ್ಕೊಂಡಿವಿ. ಸೊ ಇವಾಗ ಚಂದಾಗ ನಾದ್ಕೊಳಕತ್ತೀವಿ. ಹೋಳಿಗೆ ಮಾಡೋ ಮುಂದೆ ಹಿಟ್ಟು ಹೆಂಗಿರ್ಬೇಕಂದ್ರೆ ಭಾಳ ನೀರಂಗೂ ಆಗಬಾರ್ದು, ಹಂಗೆ ಗಟ್ಟಿನೂ ಹಂಗಿರ್ಬೇಕು. ಅಂದ್ರೆ ಹೋಳ್ಗೆ ಲಟ್ಸುವಾಗ ಚಂದ ಬರ್ತೈತಿ. ಒಟ್ಟು ನೀರು ಹಾಕ್ಕೊಂಡು ನಾವು ಇನ್ನೊಮ್ಮೆ ಇದನ್ನು ನಾದಿ ಇದನ್ನು ಎತ್ತಿಡ್ತೀವಂತ. ಇದ್ರ ಮೇಲೆ ಪ್ಲೇಟ್ ಮುಚ್ಚಿ 1 ತಾಸು ನೆನೆಯೋಕೆ ಬಿಡಬೇಕು. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಈಗ ನಾನು ಮಿಕ್ಸಿ ಜಾರ್ನ ತೊಗೊಂಡಿನಿ. ಇದ್ರಾಗ ಶೇಂಗಾ ಹಾಕ್ಕೊಳಕತ್ತೀನಿ. ಸೊ ಇದನ್ನ ಸಿಪ್ಪೆ ತೆಗೆದ ಮಾಡಬೇಕು. ಫಸ್ಟ್ ಇದನ್ನು ಹುರ್ಕೋಬೇಕಾಕೈತಿ. ಈಗ 1 ರೌಂಡು ಇದನ್ನು ರಫಾಗಿ ರುಬ್ಬಿನಿ, ನೋಡಕತ್ತೀರಲ್ಲ. ಈಗ ಇದ್ರೊಳಗನ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ನೋಡ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಬೋದು. ಕಮ್ಮು ಮಾಡ್ಕೋಬೋದು, ಇಲ್ಲಾಂದ್ರೆ ಹೆಚ್ಚು ಮಾಡ್ಕೊಂಡು ನೀವು ಹೋಳಿಗೆನ ಮಾಡ್ಕೋಬೋದು. ಇದನ್ನು ಹಾಕಿ ಒಮ್ಮೆ ಚಂದಾಗ ತಿರುಗ್ಕೊಳ್ಳೋಣ. ಸೊ ನೋಡ್ರಿ, ಹಿಂಗಾಗೈತಿ. ಸಕ್ರೆಕಿನ ನಾವು ಬೆಲ್ಲನ ಬಳಸೋದು ಆರೋಗ್ಯಕ್ಕೆ ಭೀ ಒಳ್ಳೆಯದೈತಿ. ಹಂಗೆ ಈಗ ನಾವು ಒಂದು ಬೌಲ್ನೊಳಗೆ ಈ ಮಿಶ್ರಣನ ಹಾಕ್ಕೊಂಡು ಒಮ್ಮೆ ಇದನ್ನು ಅಷ್ಟೂ ಚಂದಾಗ ನಾದ್ಕೋಬೇಕೀಗ. ಇದಕ್ಕೆ ಒಟ್ಟು ನೀರು ಹಾಕಿದ್ರೆ ಸಾಕು, ಇದು ಪೂರ್ಣ ಆಕ್ಕೈತಲ್ಲ ಹಂಗೆ ಆಕ್ಕೈತಿ. ಆಮೇಲೆ ಇದನ್ನು ಉಂಡೆ ಕಟ್ಟೋಣಂತ. ಜಾಸ್ತಿ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡ್ರಿ, ಹಿಂಗೆ ಮಾಡ್ಕೊತ ಬರಬೇಕು. ಹಂಗೆ ನೀವೆಲ್ಲರೂ ಜರ್ನಿ ಮಾಡ್ತೀರಂದ್ರೆ ಇಂಥದ್ದು ಹೋಳಿಗೆನ ಮಾಡಿಕೊಂಡು ಒಯ್ಬೋದು, ಚಂದ ಇರ್ತೈತಿ. ಭಾಳ ದಿನ ಇಟ್ಟು ನೀವು ತಿನ್ಬೋದು. ಈಗ ಚಲೋತ್ನಾಗ ಕಲಸಾಗೈತಿ. ಈಗ ಉಂಡೆ ಕಟ್ಟಕತ್ತೀವಿ. ಉಂಡೆ ಕಟ್ಟೋದು ನಿಮ್ಗೆ ಯಾವ ಸೈಜ್ನಾಗ ಬೇಕು ನೀವು ಮಾಡ್ಕೋಬೋದು. ನಾವಿಲ್ಲಿ ಮೀಡಿಯಮ್ ಸೈಜ್ ಒಳಗೆ ಉಂಡಿನ ಕಟ್ಟಿ ಇಟ್ಕೊಳಕತ್ತೀವಿ. ಈಗ ಉಂಡೆ ಕಟ್ಟಿ ಇಟ್ಕೊಂಡಿವಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲೇಕ ನಾವು ಇದನ್ನು ಸಣ್ಣದಾಗಿ ಲಟ್ಸಕತ್ತೀವಿ. ಇದ್ರೊಳಗೆ ನಾವು ಹೂರ್ಣನ ತುಂಬುನಂತ. ನಾವು ಹೆಂಗೆ ಹೋಳಿಗೆ ಮಾಡ್ತೀವಿ ಹಂಗೆ ಇದನ್ನು ಮಾಡೋದು. ಭಾರಿ ಚಂದ ಇರ್ತೈತಿ. ಒಮ್ಮೆ ಖಂಡಿತ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆನ ಟ್ರೈ ಮಾಡ್ರಲ್ಲ. ಈಗ ನೋಡ್ರಿ, ಒಳಗೆ ನಾವು ಇದನ್ನು ಇಟ್ಟು ಹಿಂಗೆ ಮಾಡಿಕೊಂಡು ಸೊ ಫುಲ್ ಇದನ್ನು ಕವರ್ ಮಾಡ್ಕೋಬೇಕಾಕೈತಿ. ನಾವು ಮಾಮೂಲಿ ಹೋಳಿಗೆ ಮಾಡ್ತೀವಲ್ರಿ, ಹಂಗೆ ಇದನ್ನು ಮಾಡೋದು. ಈಗ ಕೆಳಗೊಟ್ಟು ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣಂತ. ಆರಾಮಾಗಿ ಲಟ್ಟಿಸ್ಕೋಬೋದು. ಹಂಗೆ ಇದನ್ನು ಹಪ್ಪಕ್ಕೆ ಮಾಡ್ಬೇಕಂತಿಲ್ಲ, ಯಾವಾಗಾದರೂ ನಿಮ್ಗೆ ಬೇಕಂದ್ರೆ ಆವಾಗ ದಿಢೀರನ ನೀವು ಇದನ್ನು ಮಾಡ್ಕೋಬೋದು. ಹಂಗೆ ಎಲ್ಲಾದರೂ ಹೋಗುವಾಗ್ಲೂ ಮಾಡ್ಬೋದು. ಮನೆಯಾಗ ಅಷ್ಟ್ರಿಗೂ ಇಷ್ಟ ಆಕ್ಕೈತಿ.
ನಿಮ್ಗೆ ಸಣ್ಣದು ಬೇಕೋ ದೊಡ್ಡದು ಬೇಕೋ ಹಂಗೆ ಲಟ್ಟಿಸ್ಕೋಬೋದು. ಹಂಗೆ ಇದನ್ನು ಲಟ್ಟಿಸ್ಕೊಳ್ಳೋಕ್ಕನ ಮುಂಚೆನ ನೀವು ತವನ ಗ್ಯಾಸ್ ಮ್ಯಾಗ ಇಟ್ಬಿಡ್ರಿ. ಇದು ಒಂದು ಕಡೆ ಬಿಸಿ ಹಾಕಿರ್ತೈತಿ. ನೆಕ್ಸ್ಟು ಇದ್ರ ಮ್ಯಾಗ ನಾವು ಶೇಂಗಾ ಹೋಳ್ಗೆನ ಹಾಕ್ಕೊಡೋಣಂತ. ಹಂಗೆ ಇದನ್ನು ತುಪ್ಪದ ಜೊತೆ ತಿಂದ್ರೆ ಭಾರಿ ಚಂದ ಇರ್ತೈತಿ. ಸೊ ನೋಡಕತ್ತೀರಲ್ಲ, ಇದು ಇವಾಗ ಒಂದು ಸೈಡ್ ಆಗೈತಿ, ಇನ್ನೊಂದು ಸೈಡ್ ಹೊಳ್ಳಿ ಹಾಕೋಣ. ಭಾರಿ ಈಸಿ ರೆಸಿಪಿ ಅದ. ಹಂಗೆ ಉತ್ತರ ಕರ್ನಾಟಕದಾಗ ಭಾರಿ ಫೇಮಸ್ ಆದಂತಹ ಒಂದು ಹೋಳ್ಗೆ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಕತ್ತೀರಲ್ಲ, ಶೇಂಗಾ ಹೋಳ್ಗೆ ರೆಡಿ ಆಗೈತಿ. ಹಂಗೆ ತುಪ್ಪದ ಜೊತೆ ಇದನ್ನು ತಿನ್ಲೂಬೋದು, ಇಲ್ಲ ಹಂಗನಾರು ತಿಂದ್ರೆ ಮಸ್ತ್ ಇರ್ತೈತಿ. ಇವತ್ತಿನ ಉತ್ತರ ಕರ್ನಾಟಕದ ಶೇಂಗಾ ಹೋಳ್ಗೆ ನಿಮ್ಗೆ ಚಲೋ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಚ್ಚು ಮಂದಿಗೆ ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಂತ ಮುಂದಿನ ವಿಡಿಯೋದೊಳಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.